ಹಾಯ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಎಕನಾಮಿಕ್ಸ್ನ ಫಸ್ಟ್ ಚಾಪ್ಟರ್ ನೋಡಿದ್ವಿ ಕಂಪ್ಲೀಟಾಗಿ. ಸೊ ಇವತ್ತು ಸೆಕೆಂಡ್ ಪಿ ಯು ಸಿಯ ಬಿಸ್ನೆಸ್ ಸ್ಟಡೀಸ್ ಫಸ್ಟ್ ಚಾಪ್ಟರ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಹಾಗೆ 2 ಮಾರ್ಕ್ಸಿನ ಕ್ವಶನ್ ಆನ್ಸರ್ಸ್ ನೋಡ್ತಾ ಹೋಗೋಣ. ಓಕೆ, ಸೊ ಚಾಪ್ಟರ್ 1ಗೆ ಸಂಬಂಧಪಟ್ಟಿರುವಂಥ ಸುಮಾರಷ್ಟು ವೀಡಿಯೋಸ್ನ ನಾನು ಚಾನಲಲ್ಲಿ ಹಾಕಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವೀಡಿಯೋದು ಲಿಂಕ್ನ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಇಲ್ಲಿ ಕ್ವಶನ್ ಆನ್ಸರ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಮೈನ್ ಬಂದು ಚೂಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಕ್ವಶನ್ ನೋಡಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಆಪ್ಷನ್ ಎ ಯೂನಿವರ್ಸಲ್, ಫ್ಲೆಕ್ಸಿಬಲ್, ಅಬ್ಸಲ್ಯೂಟ್, ಬಿಹೇವಿಯರಲ್. ಇದಕ್ಕೆ ಆನ್ಸರ್ ಬಂದು ಅಬ್ಸಲ್ಯೂಟ್. ಆಪ್ಷನ್ ಸಿ ಇಸ್ ದ ಆನ್ಸರ್, ಅಬ್ಸಲ್ಯೂಟ್. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಗೆ ಫಾರ್ಮ್ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇನ್ ಅ ಲ್ಯಾಬ್ರೇಟರಿ, ಆಪ್ಷನ್ ಬಿ by experience of manager, option C by experience of customer, option D by propagation of social scientist. ಇದಕ್ಕೆ ಆನ್ಸರ್ ಬಂದು by experience of manager. option B is the answer, by experience of manager. Okay, third question ನೋಡಿ, the principles of management are significant because option A increase in efficiency, option B initiative, option C optimum utilization of resources, option D adaptation of changing technology. Answer bandu option C optimum utilization of resources. Fourth question nodi, Henry Fayol was option A social scientist, option B mining engineer, option C accountant, option D production engineer. Answer option B mining engineer. ಇನ್ನು ಫಿಫ್ತ್ ಕ್ವೆಶ್ಚನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಡಿಸ್ಕ್ರೈಬ್ಸ್ ದ ಪ್ರಿನ್ಸಿಪಲ್ಸ್ ಆಫ್ ಡಿವಿಷನ್ ಆಫ್ ವರ್ಕ್. ಆಪ್ಷನ್ ಎ ವರ್ಕ್ ಶುಡ್ ಬಿ ಡಿವೈಡೆಡ್ ಇಂಟು ಸ್ಮಾಲ್ ಟಾಸ್ಕ್, ಆಪ್ಷನ್ ಬಿ ಲೇಬರ್ ಶುಡ್ ಬಿ ಡಿವೈಡೆಡ್, ಆಪ್ಷನ್ ಸಿ ರಿಸೋರ್ಸಸ್ ಶುಡ್ ಬಿ ಡಿವೈಡೆಡ್ ಅಮಾಂಗ್ ಜಾಬ್ಸ್, ಆಪ್ಷನ್ ಡಿ ಇಟ್ ಲೀಡ್ಸ್ ಟು ಸ್ಪೆಷಲೈಸೇಷನ್. ಇದಕ್ಕೆ ಆನ್ಸರ್ ಆಪ್ಷನ್ ಎ ವರ್ಕ್ ಶುಡ್ ಬಿ ಡಿವೈಡೆಡ್ ಇಂಟು ಸ್ಮಾಲ್ ಟಾಸ್ಕ್. Sixth question nodi, he or she keeps machines, materials, tools, etc. ready for operations by concerned workers whose work is described by this sentence under functional foremanship. Option ನಾನು ಇಲ್ಲಿ ಆಪ್ಷನ್ನ ಮೆನ್ಷನ್ ಮಾಡಿಲ್ಲ. ಓಕೆ, ಆನ್ಸರ್ ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ, ಗ್ಯಾಂಗ್ ಬಾಸ್. ಓಕೆ, seventh question ನೋಡಿ, which of the following is not a principle of management given by Taylor. ಕೊಟ್ಟಿರುವಂಥ ಫಾಲೋಯಿಂಗ್ ಆಪ್ಷನ್ಸಲ್ಲಿ ಯಾವ ಒಂದು ಆಪ್ಷನ್ನು ಟೇಲರ್ ಕೊಟ್ಟಿರುವಂತಹ ಪ್ರಿನ್ಸಿಪಲ್ ಅಲ್ಲ, ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಿರುವಂತಹ ಪ್ರಿನ್ಸಿಪಲ್ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್, ಆಪ್ಷನ್ ಬಿ ಫಂಕ್ಷನಲ್ ಫೋರ್ಮ್ಯಾನ್ಶಿಪ್, ಆಪ್ಷನ್ ಸಿ ಮ್ಯಾಕ್ಸಿಮಮ್ ನಾಟ್ ರಿಸ್ಟ್ರಿಕ್ಟೆಡ್ ಔಟ್ಪುಟ್, ಆಪ್ಷನ್ ಡಿ ಹಾರ್ಮನಿ ನಾಟ್ ಡಿಸ್ಕಾರ್ಡ್. ನೋಡಿ, ಟೇಲರಿಂದು ಫಯಲಿಂದು ಪ್ರಿನ್ಸಿಪಲ್ಸ್ನ ನೀಟಾಗಿ ಕಲ್ತಿದ್ದೆ ಆದರೆ ಈ ಥರ ಕ್ವಶನ್ಸ್ MCQ ಕ್ವಶನ್ಸ್ ಆಗಿರ್ಬೋದು ಅಥವಾ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಇಲ್ಲ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಈ ರೀತಿ ಕ್ವಶನ್ಸ್ ಟೇಲರ್ ಪ್ರಿನ್ಸಿಪಲ್ಸ್ ಮೇಲೆ ಫಯಲ್ ಪ್ರಿನ್ಸಿಪಲ್ಸ್ ಮೇಲೆ ಕೇಳಿರ್ತಾರಲ್ಲ, ಆವಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಆನ್ಸರ್ ಬಂದು ಫಂಕ್ಷನಲ್ ಫೋರ್ಮ್ಯಾನ್ಶಿಪ್. ಇನ್ನು 8th ಕ್ವೆಶ್ಚನ್ ನೋಡಿ, ಮ್ಯಾನೇಜ್ಮೆಂಟ್ ಶುಡ್ ಫೈಂಡ್ ಒನ್ ಬೆಸ್ಟ್ ವೇ ಟು ಪರ್ಫಾರ್ಮ್ ಅ ಟಾಸ್ಕ್. ವಿಚ್ ಟೆಕ್ನಿಕ್ ಆಫ್ scientific management is defined in this sentence? Answer method study. So next question nodi, which of the following statements best describes mental revolution? Option A it implies change of attitude, option B the management and workers should not play the game of one-upmanship, option C both management and workers require each other, option D workers should be paid more wages. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಇಟ್ ಇಂಪ್ಲೈಸ್ ಚೇಂಜ್ ಆಫ್ ಆಟಿಟ್ಯೂಡ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, which of the following statements is false about Taylor and Fayol? Option A Fayol was a mining engineer whereas Taylor was a mechanical engineer. Option B Fayol principles are applicable in specialized situations whereas the Taylor principles have a universal application. Option C Fayol principles are formed through personal experience where Taylor principles were formed through experimentation. ಇನ್ನು ಆಪ್ಷನ್ ಡಿ ಬಂದು ಫಯಲ್ ಪ್ರಿನ್ಸಿಪಲ್ಸ್ ಆರ್ ಅಪ್ಲಿಕೇಬಲ್ ಅಟ್ ದ ಟಾಪ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ವೇರಾಸ್
Taylor principles are applicable at the shop floor. So answer ಬಂದು option B. Fayol principles are applicable in specialized situations, whereas the Taylor principles have universal applications. Okay. So section B, 2 marks in a question answers na ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ಏನಂತ ಇದೆ ನೋಡಿ, ಡಿಫೈನ್ ಮ್ಯಾನೇಜ್ಮೆಂಟಿನ ಡೆಫಿನೇಷನ್ನ ಬರೀಬೇಕು. ನೋಡಿ ಸುಮಾರಷ್ಟು ಜನ ನೀವೇನು ಮಾಡ್ತೀರಾ ಅಂತ ಅಂದರೆ ಮ್ಯಾನೇಜ್ಮೆಂಟಿನ ಡೆಫಿನೇಷನ್ ಕೇಳಿದಾಗ ಮೀನಿಂಗ್ನ ಬರೆದ್ಬಿಡ್ತೀರಾ. ಆ ರೀತಿ ಮಾಡಬಾರ್ದು. ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ಡೆಫಿನೇಷನ್ನೇ ಬರೀಬೇಕು. ಓಕೆ, ಸೊ ಡೆಫಿನೇಷನ್ ನೋಡಿ, ಅಕಾರ್ಡಿಂಗ್ ಟು ಹರಾಲ್ಡ್ ಕೂನ್ಸ್ ಆ್ಯಂಡ್ ಹೇನ್ಸ್ ವೇರಿಚ್. ಹರಾಲ್ಡ್ ಕೂನ್ಸ್ ಮತ್ತು ಹೇನ್ಸ್ ವೇರಿಚ್ ಪ್ರಕಾರ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯನ್ ಎನ್ವೈರನ್ಮೆಂಟ್ ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕ್ ಟುಗೆದರ್ ಇನ್ ಗ್ರೂಪ್ಸ್ ಎಫಿಷಿಯೆಂಟ್ಲಿ ಅಕಾಂಪ್ಲಿಷ್ ಸೆಲೆಕ್ಟೆಡ್ ಏಮ್ಸ್ ಅಂತ ಹೇಳಿದ್ದಾರೆ. ಸೊ ಹರಾಲ್ಡ್ ಕೂನ್ಸ್ ಮತ್ತು ಹೇನ್ಸ್ ವೇರಿಚ್ ಪ್ರಕಾರ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ರೋಸೆಸ್ ಅಲ್ವಾ. ಸೊ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅಂದರೆ ಇದೆಲ್ಲ ಒಂದು ಸ್ಟೆಪ್ಸ್, ಒಂದಾದ ಮೇಲೆ ಒಂದು ಮಾಡುವಂಥದ್ದು. ಸೊ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್. ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ವಾಟ್? ಆಫ್ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯನ್ ಎನ್ವೈರನ್ಮೆಂಟ್ ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್ ಎಫಿಷಿಯೆಂಟ್ಲಿ ಅಕಾಂಪ್ಲಿಷ್ ಸೆಲೆಕ್ಟೆಡ್ ಏಮ್. ನೀವು ಏನಾರ ಒಂದು ವರ್ಕ್ನ ಡಿಸೈನ್ ಮಾಡ್ತಾ ಇದ್ದೀರಾ, ಮೈಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ಎನ್ವೈರನ್ಮೆಂಟ್ ಹೇಗಿರಬೇಕು ಅಂದರೆ ಒಬ್ಬ ಇಂಡಿವಿಜುವಲ್ಸ್ ಹಾಗೂ ಗ್ರೂಪಲ್ಲಿ ಇರೋಂಥವ್ರು ಆರ್ಗನೈಸೇಷನ್ ಏನು ಗೋಲ್ ಸೆಟ್ ಆಗಿರುತ್ತೆ, ಆರ್ಗನೈಸೇಷನ್ ಏನು ಗೋಲ್ ಸೆಟ್ ಮಾಡಿರುತ್ತೆ ಅದನ್ನು ಅಚೀವ್ ಮಾಡಲಿಕ್ಕೆ ಎಫಿಷಿಯೆಂಟಾಗಿ ವರ್ಕ್ ಮಾಡಬೇಕು. ಆ ರೀತಿ ವರ್ಕ್ ಮಾಡೋದನ್ನು ಮ್ಯಾನೇಜ್ಮೆಂಟ್ ಅಂತ ಹರಾಲ್ಡ್ ಕೂನ್ಸ್ ಮತ್ತು ಹೇನ್ಸ್ ವೇರಿಚ್ ಅವರು ಹೇಳಿದ್ದಾರೆ. ಓಕೆನಾ. ಸೆಕೆಂಡ್ ಕ್ವೆಶ್ಚನ್ ನೋಡಿ, ಸ್ಟೇಟ್ ಎನಿ ಟು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟಿನ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಯಾವುದಾದ್ರೂ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ಒಂದು ಕ್ವೆಶ್ಚನ್ ಏನಿದೆಯಲ್ಲ, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಬರೀ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟಿನ ಕ್ವೆಶ್ಚನನ್ನು ನಾನು ಕಂಪ್ಲೀಟ್ ವಿಡಿಯೋ ನಿಮಗೆ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಅದರದ್ದು ಲಿಂಕ್ ಸಮೇತ ನಾನು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಓಕೆನಾ. ಸೊ ಮ್ಯಾನೇಜ್ಮೆಂಟಿನ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತಂದರೆ, ಸೊ ಈ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆರ್ ನಥಿಂಗ್ ಬಟ್ ಆಬ್ಜೆಕ್ಟಿವ್ಸ್ ಆಫ್ ಹೋಲ್ ಆರ್ಗನೈಸೇಷನ್. ಈ ಆಬ್ಜೆಕ್ಟಿವ್ಸ್ ಬಂದು ಆರ್ಗನೈಸೇಷನ್ನ ಎಂಟೈರ್ ಆಬ್ಜೆಕ್ಟಿವ್ ಆಗಿರುತ್ತೆ. ಓಕೆನಾ. ಸೊ ಯಾವಾಗ ಆರ್ಗನೈಸೇಷನ್ನ ಗೋಲ್ನ ಸೆಟ್ ಮಾಡ್ತೀವೋ ಅದನ್ನು ನಾವು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅಂತ ಕರಿತೀವಿ. ಸೊ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಇನ್ವಾಲ್ವ್ಸ್ 3 ಮೇನ್ objectives, that is survival, profit and growth. ಓಕೆ, ಸೊ ಇಲ್ಲಿ ನಿಮಗೆ ಯಾವುದಾದ್ರೂ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ನ ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನೀವು ಸರ್ವೈವಲ್, ಪ್ರಾಫಿಟ್, ಇಲ್ಲ ಅಂತಂದರೆ ಗ್ರೋತ್ನ ನೀವು ಮೆನ್ಷನ್ ಮಾಡಿ. ಓಕೆ, ಸೊ ಇಲ್ಲಿ ಸರ್ವೈವಲ್ ಮತ್ತು ಗ್ರೋತ್ ಅಂತ ಕೊಟ್ಟಿದ್ದಾರೆ. ಸರ್ವೈವಲ್ ಅಂದರೆ ಒಂದು ಆರ್ಗನೈಸೇಷನ್ ಲಾಂಗರ್ ಪೀರಿಯಡ್ ಆಗಿ ಸರ್ವೈವ್ ಆಗಬೇಕು ಅಂತ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಲಾಂಗರ್ ಪೀರಿಯಡ್ ಸರ್ವೈವ್ ಆಗಬೇಕು ಅಂದರೆ an organization must earn enough revenue to cover cost or expenditure. Okay, and the second objective, that is profit. Not only surviving our organization at a longer period, bari namma ಒಂದು ಆರ್ಗನೈಸೇಷನ್ ಲಾಂಗರ್ ಪೀರಿಯಡಲ್ಲಿ ಸರ್ವೈವ್ ಆಗೋದು ಮಾತ್ರ ಅಲ್ಲ, ಪ್ರಾಫಿಟ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್. ಓಕೆ, ಎಸೆನ್ಷಿಯಲ್ ಒನ್ ಆಗಿರುತ್ತೆ, ವೆದರ್ ಇಟ್ ಈಸ್ ಅ ಸ್ಮಾಲ್ ಆರ್ಗನೈಸೇಷನ್ ಆರ್ ಬಿಗ್ ಆರ್ಗನೈಸೇಷನ್. ಯಾವುದೇ ಬಿಸ್ನೆಸ್ಸಲ್ಲಿ ಆಗಲಿ ಸರ್ವೈವ್ ಆಗೋದ್ರ ಜೊತೆಗೆ ಪ್ರಾಫಿಟ್ಟು ಕೂಡ ಮಾಡಬೇಕು ಅನ್ನೋ ಒಂದು ಆಬ್ಜೆಕ್ಟಿವ್ನ ಹೊಂದಿರುತ್ತೆ ಮ್ಯಾನೇಜ್ಮೆಂಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಡಿಫೈನ್ ಕೋಆರ್ಡಿನೇಷನ್ನ ಡಿಫೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ಮೆಕ್ಫರ್ಲ್ಯಾಂಡ್ ಪ್ರಕಾರ ಕೋಆರ್ಡಿನೇಷನ್ ಈಸ್ ದ ಪ್ರೋಸೆಸ್ ವೇರ್ ಬೈ ಆನ್ ಎಕ್ಸಿಕ್ಯೂಟಿವ್ ಡೆವಲಪ್ಸ್ ಆನ್ ಆರ್ಡರ್ಲಿ pattern of group efforts among his subordinates and secures unity of action in the pursuit of common purpose.
ನೋಡಿ ಮೆಕ್ಫರ್ಲ್ಯಾಂಡ್ ಪ್ರಕಾರ ಕೋಆರ್ಡಿನೇಷನ್ ಅನ್ನೋದು ಒಂದು ಪ್ರೋಸೆಸ್ ಎಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಅಂದರೆ ನಾಯಕ ಅವರ ಸಬಾರ್ಡಿನೇಟ್ಸ್ ಜೊತೆ ಅಂದರೆ ಸಿಬ್ಬಂದಿಗಳ ಜೊತೆಗೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡೋದು ಆ್ಯಂಡ್ ಎಲ್ಲರ ಜೊತೆಗೆ ಆರ್ಗನೈಸೇಷನ್ ಸೆಟ್ ಮಾಡಿರುವಂತಹ ಗೋಲ್ಸ್ನ ರೀಚ್ ಮಾಡೋದೇ ಕೋಆರ್ಡಿನೇಷನ್ ಅಂತ ಮೆಕ್ಫರ್ಲ್ಯಾಂಡ್ ಅವರು ಹೇಳಿದ್ದಾರೆ. ಓಕೆನಾ? ಅಕಾರ್ಡಿಂಗ್ ಟು ಮೆಕ್ಫರ್ಲ್ಯಾಂಡ್, ಕೋಆರ್ಡಿನೇಷನ್ ಈಸ್ ದ ಪ್ರೋಸೆಸ್ whereby an executive develops an orderly pattern of group efforts among his subordinates and secures unity of action in the pursuit of common purpose. Okay, so fourth question nodi, justify the importance of coordination by any two factors. ಯಾವುದಾದ್ರೂ 2 ಫ್ಯಾಕ್ಟರ್ಸ್ ಇಂದ ಕೋಆರ್ಡಿನೇಷನ್ ಇಂಪಾರ್ಟೆನ್ಸ್ನ ಜಸ್ಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಸೊ ದ 2 ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಆರ್ ಗ್ರೋತ್ ಇನ್ ಸೈಜ್ ಮತ್ತು ಸ್ಪೆಷಲೈಸೇಷನ್. ಸೊ ಗ್ರೋತ್ ಇನ್ ಸೈಜಲ್ಲಿ ಏನಿದೆ ನೋಡಿ, ಫಾರ್ ಆರ್ಗನೈಸೇಷನಲ್ ಎಫಿಷಿಯನ್ಸಿ ಇಟ್ ಈಸ್ ಇಂಪಾರ್ಟೆಂಟ್ ಟು ಹಾರ್ಮನೈಸ್ ಇಂಡಿವಿಜುವಲ್ ಗೋಲ್ಸ್ ಆ್ಯಂಡ್ ಆರ್ಗನೈಸೇಷನಲ್ ಗೋಲ್ಸ್ ಥ್ರೂ ಕೋಆರ್ಡಿನೇಷನ್. ಒಂದು ಆರ್ಗನೈಸೇಷನ್ ಎಫಿಷಿಯೆಂಟ್ ಆಗಿ ಅಂದರೆ ಇನ್ನೂ ಗ್ರೋ ಆಗಬೇಕು ಅಂದರೆ ಪ್ರಾಪರ್ ಕೋಆರ್ಡಿನೇಷನ್ ಇರಬೇಕು ಆ್ಯಂಡ್ ಇಂಡಿವಿಜುವಲ್ಸ್ ಆರ್ಗನೈಸೇಷನ್ ಸೆಟ್ ಮಾಡಿರುವಂತಹ ಗೋಲ್ಸ್ ಕಡೆ ವರ್ಕ್ ಮಾಡ್ತಾ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಸ್ಪೆಷಲೈಸೇಷನ್. ಸಮ್ ಕೋಆರ್ಡಿನೇಷನ್ ಈಸ್ ರಿಕ್ವೈರ್ಡ್ ಬೈ ಆ್ಯನ್ ಇಂಡಿಪೆಂಡೆಂಟ್ ಪರ್ಸನ್ ಟು ರಿಕನ್ಸೈಲ್ ದ ಡಿಫ್ರೆನ್ಸಸ್ ಇನ್ ಅಪ್ರೋಚ್, ಇಂಟ್ರೆಸ್ಟ್ ಆರ್ ಒಪಿನಿಯನ್ ಆಫ್ ದ ಸ್ಪೆಷಲಿಸ್ಟ್ಗಳ ಡಿಫ್ರೆಂಟ್ ಅಪ್ರೋಚಸ್, ಇಂಟ್ರೆಸ್ಟ್ ಆ್ಯಂಡ್ ಅವರ ಡಿಫ್ರೆಂಟ್ ಒಪಿನಿಯನ್ಸ್ನ ಮ್ಯಾಚ್ ಮಾಡಲಿಕ್ಕೆ ಕೋಆರ್ಡಿನೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಇವತ್ತಿಗೆ 2 ಮಾರ್ಕ್ಸಿನ ಕ್ವಶನ್ಸ್ ಹಾಗೂ 1 ಮಾರ್ಕಿನ MCQsನ ನೋಡಿದ್ದೀವಿ. ಸೊ ನಾಳೆ ವಿಡಿಯೋದಲ್ಲಿ ಸೆಕ್ಷನ್ ಸಿ ಹಾಗೂ ಸೆಕ್ಷನ್ ಡಿ ನೋಡ್ತಾ ಹೋಗೋಣ. ಸೊ ಸೆಕ್ಷನ್ ಸಿ ಅಲ್ಲಿ 2 ಕ್ವಶನ್ಸ್ ಇದೆ, ಇನ್ನು ಸೆಕ್ಷನ್ ಡಿ ಅಲ್ಲಿ ಇನ್ನು 4 ಕ್ವಶನ್ಸ್ ಉಳಿದಿದೆ ಅಷ್ಟೇ. ಓಕೆ, ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಕಾಮರ್ಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲಿನ ಹೊಸ ವ್ಯೂವರ್ಸ್ ಯಾರು ಇರ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಸಿನ ನೋಟಿಫಿಕೇಷನ್ ನಿಮಗೆ ಬಂದು ರೀಚ್ ಆಗುತ್ತೆ. ಸೊ ಇದ್ರದ್ದು ನೋಟ್ಸು ರೆಡಿ ಇದೆ, ಯಾರಿಗೆಲ್ಲ ಬೇಕಿದೆ ನನ್ನ ವಾಟ್ಸಪ್ ನಂಬರ್ 9380946179 ಈ ವಾಟ್ಸಪ್ ನಂಬರಿಗೆ ಹಾಯ್ ಬಿಸ್ನೆಸ್ ಸ್ಟಡೀಸ್ ಫಸ್ಟ್ ಚಾಪ್ಟರ್ ನೋಟ್ಸ್ ಅಂತ ಹೇಳಿಬಿಟ್ಟು ಹಾಕಿದರೆ ನಿಮಗೆ ನೋಟ್ಸ್ನ PDF ಅಲ್ಲಿ ಕಳಿಸ್ಕೊಡ್ತೀನಿ. ಇನ್ನೊಂದು ಟೆಲಿಗ್ರಾಮಲ್ಲಿ ನಾನು ಆಲ್ರೆಡಿ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ನೋಟ್ಸ್ನ ಅಪ್ಲೋಡ್ ಮಾಡಿರ್ತೀನಿ.